ಹಾಯ್ ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ಆಲ್ ಆಫ್ ಯು ಗುಡ್. ವೆಲ್ಕಮ್ ಟು ಟುಡೇ ವ್ಲಾಗ್. ವೆಲ್ಕಮ್ ಬ್ಯಾಕ್. ರಚಿತಾ ರಜತ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ಫ್ಯಾಮಿಲಿ ಪಯಣ ಎಲ್ಲಿಗೆ ಅಂದರೆ ನಮ್ಮ ಕರ್ನಾಟಕದ ಮೈಸೂರಿನ ಗುಂಡ್ಲುಪೇಟೆಯ ಯಾವುದೇ ಊಟಿಗೂ ಕೊಡೆಕೆನ್ನಾಲ್ ಮನಾಲಿಗೂ ಕಮ್ಮಿಲ್ಲದಂತಹ ಹಿಮದ ಗೋಪಾಲಸ್ವಾಮಿ ಬೆಟ್ಟದ ಕಡೆಗೆ ಇವತ್ತಿನ ನನ್ನ ಪಯಣ. ಅಲ್ಲಿನ ಪರ್ಫೆಕ್ಟ್ ವೆದರ್ ಹೇಗಿದೆ ಅಂದರೆ ಬನ್ನಿ ನೋಡುವ. ಆಲ್ರೆಡಿ ರೀಚ್ ಆಗಿದ್ದೀವಿ ಹಿಮದ ಗೋಪಾಲಸ್ವಾಮಿ ಬೆಟ್ಟದ ಕಡೆಗೆ. ವ್ಯೂಸ್ ಅಂತೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಎರಡು ಕಣ್ಣು ಸಾಲದು. ಅಬ್ಬಾ, ನೋಡಿದ್ರಲ್ಲ ಹೇಗಿತ್ತು ವ್ಯೂಸ್ ಅಂತ. ಸೀರಿಯಸ್ಲಿ ಅಲ್ಟಿಮೇಟ್ ಮಾತ್ರ. ಟೆಂಪಲ್ ಹತ್ರನೂ ಅಷ್ಟೇ ಮಾತ್ರ ವ್ಯೂಸ್ ನೋಡೋದಕ್ಕೆ ಹೇಗಿತ್ತು ಅಂದರೆ ಆ ಗಾಳಿ, ಆ ಚಳಿ, ಆ ವೆದರು ಎರಡು ಕಣ್ಣು ಸಹ ಸಾಲೋದಿಲ್ಲ. ಹಾಗೆ ನಾವು ಗೋಪಾಲಪ್ಪನ ದರ್ಶನ ಮುಗಿಸ್ಕೊಂಡು ಹಾಗೆ ಸುತ್ತಮುತ್ತ ವ್ಯೂಸ್ನ ನೋಡಿಕೊಂಡು ಹಾಗೆ ಆ ತಂಗಾಳಿಲಿ ತೇಲ್ತಾ ಇದ್ವಿ. ಅದ್ರ ಜೊತೆಗೆ ನನ್ನ ಮಗಳು ಸಹ ಅಷ್ಟೇ ಚೆನ್ನಾಗಿ ಎಂಜಾಯ್ನ ಮಾಡ್ತಾ ಇದ್ಲು. ಅವಳು ಸಹ ಫೋಟೋಸು ವೀಡಿಯೋಸ್ಗೆಲ್ಲ ಒಳ್ಳೆ ಪೋಸಸ್ನ ಕೊಡ್ತಾ ಇದ್ಲು. ಅವಳಂತೂ ಯಾವ ರೇಂಜಲ್ಲಿ ಎಂಜಾಯ್ ಮಾಡ್ತಿದ್ಲು ಅಂದರೆ ಬಿಟ್ಟಿದ್ರೆ ಇವತ್ತೆಲ್ಲ ಫುಲ್ ಡೇ ಅಲ್ಲೇ ಇರ್ತಿದ್ಲು ಅನಿಸುತ್ತೆ. ಹಾಗೆ ನಾವು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹಾಗೆ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಲ್ಲೇ ಕೂತಿದ್ವಿ. ಮಕ್ಕಳು ತುಂಬ ಚೆನ್ನಾಗಿ ಆಟಾಡ್ತಾಯಿದ್ವು. ಮಕ್ಳಿಗಂತೂ ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಇರಲಿಲ್ಲ. ಹೋಗಲಿ ಆಟಾಡ್ಕೊಳ್ಳಿ ಅಂತ ಸ್ವಲ್ಪ ಹೊತ್ತು ಅಲ್ಲೇ ಕೂತು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ಫ್ರೀಯಾಗಿ ಬಿಟ್ಬಿಟ್ವಿ. ನಿಮ್ಮ ಇಷ್ಟ ಹೆಂಗೆ ಬೇಕೋ ಹಾಗೆ ಆಟಾಡಿ. ಹಾಗೆ ಅಲ್ಲಿ ಮಳೆ ಮಾತ್ರ ತುಂಬ ಜೋರಾಗೋಯಿತು. ಮಳೆಲಂತೂ ಹೇಗಿತ್ತು ವ್ಯೂಸ್ ಅಂತ ಹೇಳಿದ್ರೆ ಸಖತ್ತಾಗಿತ್ತು. ನೀವು ಒಂದ್ಸಲ ಬನ್ನಿ ಹಿಮದ ಗೋಪಾಲಸ್ವಾಮಿ ಬೆಟ್ಟದ ಕಡೆಗೆ. ಹಾಗೆ ಮಳೆ ತುಂಬಾ ಜೋರಾಗಿರೋ ಕಾರಣ ಸಂಜೆ ಆಗಿತ್ತು. ಸೊ ಹೊರಡುವ ಅಂತ ನಾವು ರೆಡಿ ಆದ್ವಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿಯ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.